ಶಿವರಾಜ್ ಸರ್ ಕ್ಲಾಸಿಗೆ ಸ್ವಾಗತ. ಈಗಾಗಲೇ ಪೊಲೀಸ್ ಪರೀಕ್ಷೆಗೆ ಕೆಲವು ದಿನಗಳು ಬಾಕಿ ಇದ್ದು, ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಕೆಇದವರು ಪರೀಕ್ಷೆ ಕೇಳುವ ಕಾರಣದಿಂದಾಗಿ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳ ಮೇಲೆ ಒಂದು ಪರೀಕ್ಷೆಯನ್ನು ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಏಕೆಂದರೆ ಹಿಂದೆ ನಡೆಸಿದಂತಹ ಕೆಇದವರು ಕರ್ನಾಟಕದ ದೃಷ್ಟಿಯಿಂದ ಕೆಲವು ಪ್ರಶ್ನೆಯನ್ನು ಜಾಸ್ತಿ ಮಾಡ್ತಿದ್ದಾನೆ. ಅದು ಭೌಗೋಳಿಕವಾಗಿರ್ಬೋದು ಮತ್ತು ರಾಜಕೀಯವಾಗಿರ್ಬೋದು ಮತ್ತು ಇತಿಹಾಸವಾಗಿರ್ಬೋದು ಮತ್ತು ಈ ವಿಶ್ವವಿದ್ಯಾಲಯ ಆಧಾರದ ಆದಮೇಲೆ ಆಗಿರ್ಬೋದು. ಈ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳ ಮೇಲೆ ಒಂದು ಕ್ವಶನ್ಸನ್ನು, ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳ್ಬೋದು, ಅದರ ಧ್ಯೇಯವಾಕ್ಯ ಏನಂತ ಕೇಳ್ಬೋದು, ಅದು ಸ್ಥಾಪನೆ ಆಗಿದೆ ಅಂತ ಯಾವುದಂತ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳನ್ನು ನಾವು ಕೆಇದವರು ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಅವರಿಂದ ನಾವು ನಿರೀಕ್ಷೆ ಮಾಡ್ಬೋದು. ಆ ಕಾರಣಕ್ಕಾಗಿ ನಾವೇನು ಮಾಡೋಂಥ ಇದನ್ನು ನಾವು ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು, ಕರ್ನಾಟಕದಲ್ಲಿ ಯಾವೆಲ್ಲ ವಿಶ್ವವಿದ್ಯಾಲಯಗಳು ಇದ್ದಾವೆ, ಅವು ಯಾವಾಗ ಸ್ಥಾಪನೆ ಆಗಿದ್ದಾವೆ, ಅದರ ಧ್ಯೇಯ ವಾಕ್ಯ ಏನಂತೇಳಿ ಈ ವಿಡಿಯೋದಲ್ಲಿ ಈ ತರಗತಿಯಲ್ಲಿ ನಾವು ನೋಡೋಣಂತ. ಇನ್ನು ಯಾರೆಲ್ಲ ನಮ್ಮ ಸ್ಪರ್ಧಾ ಮಿತ್ರರು ಕಾಂಪಿಟೇಟಿವ್ ಫೀಲ್ಡಿಗೆ ಓದ್ತಾ ಇದ್ದಾರೆ, ವಿಲೇಜ್ ಅಕೌಂಟಿಗೆ ಓದ್ತಾ ಇದ್ದಾರೆ, PC ಎಕ್ಸಾಮಿಗೆ ಓದ್ತಾ ಇದ್ದಾರೆ, ಅದರಲ್ಲೂ ಸಹ ಈ ಸರಿ ಕೆಇದವರು ಎಕ್ಸಾಮ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಕರ್ನಾಟಕದ ದೃಷ್ಟಿಕೋನದಿಂದ ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಅದು ಸ್ಥಾಪನೆ ಆಗಿದ್ದಾವಾಗ ಅದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಮತ್ತು ಅದರ ಥೀಮ್ ಏನಾಗಿತ್ತು ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ಈ ತರಗತಿಯನ್ನು ನಿಮ್ಗೆ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ನಾವು ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಎಲ್ಲ ಪರೀಕ್ಷೆಗೆ ಕರ್ನಾಟಕ ಸರ್ಕಾರ KPSC KASಗೆ ಅಧಿಸೂಚನೆ ಹೊರಡಿಸೋಕೆ ಸಿದ್ಧೈತಿ. ಈಗಾಗಲೇ ಕೆಇದವರು KRS ಕೆಇದವರು ಹಲವಾರು ಪೋಸ್ಟ್ಗಳಿಗೆ 4,500ಗಿಂತ ಅಧಿಕ ಪೋಸ್ಟ್ಗಳ ಅಧಿಸೂಚನೆ ಹೊರಡಿಸಿದ್ದಾರೆ ಮತ್ತು ಅದಕ್ಕೆ ಅವಧಿಯನ್ನು ಸಹ ಕಡಿಮೆ ಅವಧಿಯನ್ನು ಕೊಟ್ಟಿದ್ದಾರೆ. KSRPF ಅವಧಿಗೆ, CRPF DLಗೆ, CLಗೆ, ವಿಲೇಜ್ ಅಕೌಂಟೆಂಟ್ಗೆ ಇವೆಲ್ಲವೂ ಸಹ ಕಡಿಮೆ ಅವಧಿಯನ್ನು 2 ತಿಂಗಳ ಒಳಗಾಗಿ 2-3 ತಿಂಗಳ ಒಳಗಾಗಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಆ ಕಾರಣಕ್ಕಾಗಿ ನಿಮ್ಗೆ ಆದಷ್ಟು ಬೇಗನೆ ಕ್ವಿಕ್ ರಿವಿಷನ್ ಆಗಲಿ ಅಂತೇಳಿ ನಿಮಗೆ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಇದು ನಾವು ಕರ್ನಾಟಕದ ವಿಶ್ವವಿದ್ಯಾಲಯಗಳು ಮೊದಲು ನೋಡೋಂಥ ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಯೂನಿವರ್ಸಿಟಿ ಅಂತ ಹೇಳ್ತೀವಿ ನಾವು. ಮೈಸೂರು ಯೂನಿವರ್ಸಿಟಿ ಅಂತೇಳಿ ಇಂಗ್ಲೀಷ್ನಾಗ ಹೇಳ್ತೀವಿ. ನೆಕ್ಸ್ಟ್ ಅಂತೀವಿ ಇದಕ್ಕೆ ಸ್ಥಾಪನೆ ಆಗಿದ್ದಾವಾಗ 1916ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ? ಮೈಸೂರಿನಲ್ಲಿ ಮಾನಸ ಗಂಗೋತ್ರಿ ಇದಕ್ಕೆ ಕರಿತೀವಿ. ಇಲ್ಲಿರುವಂಥ ಸ್ಥಳವನ್ನು ಏನು ಕರಿತೀವಿ ನಾವು? ಮಾನಸ ಗಂಗೋತ್ರಿ ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಿ. 1916ರಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆ ಆದಂತಹ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಮೈಸೂರು ಯೂನಿವರ್ಸಿಟಿ. ಸ್ವತಂತ್ರ ಪೂರ್ವದಲ್ಲೇ ಆಗಿದ್ದು. ಇದಕ್ಕೆ ಸ್ಥಾಪಕರ ಕಾರಣ ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣದಾರರಾದರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಒಡೆಯರಾಗಿದ್ದರು ಮತ್ತು ಆಗಿನ ದಿವಾನರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸ್ಥಾಪನೆಗೆ ಕಾರಣಾಂತರ. ಇದರ ಮೊದಲ ಕುಲಪತಿ ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೊದಲ ಕುಲಪತಿ ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಯೂನಿವರ್ಸಿಟಿಗೆ. ಮೊದಲ ಉಪಕುಲಪತಿ ಅಂತ ಕೇಳಿದಾಗ HV ನಂಜುಂಡಯ್ಯ ಅತ್ಯಂತ ಕನ್ನಡ ಸಾಹಿತ್ಯಕ್ಕೆ ಪರಿಚಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಬಲ ವ್ಯಕ್ತಿ ಮತ್ತು ಕನ್ನಡ ಸಾಹಿತ್ಯಕ್ಕೆ ದುಡಿದಂಥ ವ್ಯಕ್ತಿ. ಅವನ ಬಗ್ಗೆಯೂ ಸಹ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತರಗತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದರಿಂದ ಪರೀಕ್ಷಾ ವಿದ್ಯಾರ್ಥಿಗಳು ಏನು ಕೇಳ್ಬೋದು? ಭಾರತದ 6ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇದು ಏನು ಮೈಸೂರು ಯೂನಿವರ್ಸಿಟಿ ಕರ್ನಾಟಕದ ಮೊದಲನೇದಾಗಿದ್ರೆ ಭಾರತದ ಎಷ್ಟನೇದಂದ್ರೆ 6ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇದು. ಯಾವುದಂದ್ರೆ ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಿ. ಇದರ ಸ್ವದೇಶಿ ಸಂಸ್ಥಾನವೊಂದರಲ್ಲಿ ಸ್ಥಾಪನೆಯಾದ ದೇಶದ 1ನೇ ವಿಶ್ವವಿದ್ಯಾಲಯ. ಸ್ವದೇಶಿ ಸಂಸ್ಥಾನ ಅಂದರೆ ಬ್ರಿಟಿಷರನ್ನು ಆಳ್ವಿಕೆ ಮಾಡತ್ತಾಗ ಸ್ವದೇಶಿ ಹೊಂದಿರುವ ಆಡಳಿತ ಮತ್ತು ಬ್ರಿಟಿಷರ ಆಡಳಿತ ಹೊಂದಿರುವ ಸ್ವದೇಶಿ ಸಂಸ್ಥಾನಗಳು ಅಂತೇಳಿ ಡಿವೈಡ್ ಮಾಡಿದ್ರು. ಮತ್ತು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂಥ ಸಂಸ್ಥಾನಗಳನ್ನು, ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟಂಥ ಸಂಸ್ಥಾನಗಳನ್ನು ಆ ಬ್ರಿಟಿಷರ ಆಳ್ವಿಕೆ ಸಂಬಂಧಪಟ್ಟಿದ್ರು. ಅದೇ ದೇಶೀಯ ಸಂಸ್ಥಾನ ಅಂತೇಳಿ ಅದರಲ್ಲಿ ಸ್ಥಾಪನೆ ಆಗಿದ್ದು ಮೊದಲ ವಿಶ್ವವಿದ್ಯಾಲಯ ಯಪ್ಪ ಅಂದ್ರೆ ದೇಶದ ಮೊದಲನೇ ವಿಶ್ವವಿದ್ಯಾಲಯ ಮೈಸೂರ ವಿಶ್ವವಿದ್ಯಾಲಯ. ಇದರ ಧ್ಯೇಯ ವಾಕ್ಯ ಅಂದರೆ ನಹಿ ಜ್ಞಾನೇನ ಸದೃಶಂ ಇದರ ಧ್ಯೇಯ ವಾಕ್ಯ ವೆರಿ ಇಂಪಾರ್ಟೆಂಟ್. ಒನ್ಸ್ A ಸೈಡ್ ಯೂನಿವರ್ಸಿಟಿಗಳ ಹೆಸರು ಕೊಟ್ಟು B ಸೈಡ್ ಅದರ ಯೂನಿವರ್ಸಿಟಿ ಧ್ಯೇಯ ವಾಕ್ಯ ಕೊಟ್ಟುಬಿಟ್ಟಿರ್ತಾನೆ. ಅದಕ್ಕೆ ನೀವು ಮ್ಯಾಚ್ ದ ಫಾಲೋಯಿಂಗ್ಸ್ ಅಂತೇಳಿ ಮಾಡ್ಕೊಬರ್ತದೆ. ಒಂದು ಇಶಿ ಬರೀರಿ ಅಂತ ಏನು ಕರಿತೀವಲ್ಲ ನಾವು, ಅದನ್ನು ಮ್ಯಾಚ್ ದ ಫಾಲೋಯಿಂಗ್ಸ್ ಅಂತ ಕೊಟ್ಬಿಟ್ಟಿರ್ತಾನೆ. ಒಂದು 4 ಯೂನಿವರ್ಸಿಟಿ ಹೆಸರು ಕೊಡ್ತಾನೆ, ಒಂದು 4 ಧ್ಯೇಯ ವಾಕ್ಯ ಕೊಡ್ತಾನೆ. ಅವಕ್ಕೆ ನೀವು ಹೊಂದಾಣಿಕೆ ಮಾಡಬೇಕು. ಅದಕ್ಕೆ ಇದರ ಮತ್ತು ಅಥವಾ ಅದರ ಸ್ಥಾಪನೆ ಇದಕ್ಕೆಲ್ಲ ಮೈಸೂರು ಯೂನಿವರ್ಸಿಟಿ ಹೆಸರು ಕೊಡ್ತಾನೆ ಮತ್ತು ಇಯರ್ ಕೊಡ್ತಾನೆ, ಯಾವ ವರ್ಷ ಸ್ಥಾಪನೆ ಆದವು ಅಂತೇಳಿ. ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ವರ್ಷ ಸಹ ನೆನಪಿಡಬೇಕು ಮತ್ತು ಅವು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಮತ್ತು ಅದು ಇರೋ ಪ್ರದೇಶಕ್ಕೆ ಏನಂತೇಳಿ ಅಂತ ಕಂಡುಬೇಕು. ಮಾನಸ ಗಂಗೋತ್ರಿ ಅದಕ್ಕೆ ಸ್ಥಾಪನೆ ಕಾರಣದಾರರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಮೊದಲ ಕುಲಪತಿ ಯಾರಂತ ಕೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದರ ಉಪಕುಲಪತಿ ಅಂತ ಕೇಳಿದಾಗ HV ನಂಜುಂಡಯ್ಯನವರು. ಈ ರೀತಿ ಪ್ರಶ್ನೆಗಳನ್ನು KPSC KEದವರು ಹಲವಾರು ಬಾರಿ ಎಕ್ಸಾಮಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ
ಇಂಪಾರ್ಟೆಂಟ್. ಇದರಲ್ಲಿ ಸ್ಥಾಪನೆ ಆದ ವರ್ಷ, ಪ್ಲೇಸ್ ಮತ್ತು ಅದರ ಧ್ಯೇಯವಾಕ್ಯ, ಅದಕ್ಕೆ ಸ್ಥಾಪನೆ ಆದ ಅದಕ್ಕೆ ಸ್ಥಾಪನೆಗೆ ಕಾರಣದವರು ಯಾರು ಅಂತೇಳಿ ನೀವು ನೆನಪಿಡೋಕೆ ಸಾಧ್ಯ ಆಗಿರಬೇಕು. ಇದು ಮೈಸೂರು ವಿಶ್ವವಿದ್ಯಾಲಯದ ಕುರಿತು. ಸ್ಥಾಪನೆ ಆಗಿದೆ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ. 1916 ಸ್ಥಾಪನೆ ಆಯಿತು. ಇದಕ್ಕೆ ಕಾರಣರಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಮತ್ತು ಇದು ಮೊದಲ ಕುಲಪತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಮೈಸೂರಿನಲ್ಲಿ ಸ್ಥಾಪನೆ ಆಯಿತು. ಮಾನಸ್ ಗಂಗೋತ್ರಿ ಅಂತೇಳಿ ಕರಿತಾ ಇದ್ರು. ಇದು ಭಾರತದ 6ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಮತ್ತು ಸ್ವದೇಶಿ ಸಂಸ್ಥಾನವೊಂದರಲ್ಲಿ ಸ್ಥಾಪನೆ ಆದಂಥ ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಆಗಿತ್ತು. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ನಹಿ ಜ್ಞಾನಂ ಸದೃಶ್ಯಂ, ನಹಿ ಜ್ಞಾನೇನ ಸದೃಶ್ಯಂ ಇದರ ಧ್ಯೇಯವಾಕ್ಯವಾಗಿತ್ತು. ರಿಪೀಟ್ ಆದರೂ ಮಾಡ್ಕೊಂಡ್ಬಿಟ್ರಿ. ಯಾಕೆ ಆದಷ್ಟು ಬೇಗನೆ ಎಕ್ಸಾಮ್ಗಳು ಕಂಡಕ್ಟ್ ಮಾಡೋ ಕಾರಣದಿಂದಾಗಿ ಇದರ ಮೇಲೆ ಪ್ರಶ್ನೆಗಳು ನಮ್ಗೆ ಕೇಳ್ತಾನೆ. ಇದು ಮೈಸೂರು ಯೂನಿವರ್ಸಿಟಿಯ ಬಗ್ಗೆ ಆಯಿತು. ನೆಕ್ಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸ್ಥಾಪನೆಯಾಗಿದ್ದಾವೆ ಅಂದ್ರೆ 1949. 1949 ಕಾನೂನುಬದ್ಧವಾಗಿ ಮತ್ತು ಕಾರ್ಯಾರಂಭ ಮಾಡಿದ್ದು ಯಾವಾಗಂದ್ರೆ ಮಾರ್ಚ್ 1, 1950. ಇದು ಸ್ಥಾಪನೆ ಆಗಿದ್ದು ಯಾವಾಗಂದ್ರೆ 1949. ಬಟ್ ಕಾನೂನು ಮುಖಾಂತರ ಕಾರ್ಯಾರಂಭ ಮಾಡಿದ ಯಾವಾಗಂದ್ರೆ ಮಾರ್ಚ್ 1, 1950 ಕಾರ್ಯಾರಂಭ ಮಾಡ್ತದೆ. 1950 ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂದ್ರೆ ಕರ್ನಾಟಕ ಸ್ವತಂತ್ರ ಪಡೆದ ನಂತರ ಮೊದಲ ಸ್ಥಾಪನೆ ಆದ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ಧಾರವಾಡ ವಿಶ್ವವಿದ್ಯಾಲಯ. ಸ್ವತಂತ್ರ ಪೂರ್ವದಲ್ಲಿ ಆದಂಥದ್ದು ಮೈಸೂರು ವಿಶ್ವವಿದ್ಯಾಲಯ. ಅದು ಸಂಸ್ಥಾನದಲ್ಲಿ ಸ್ಥಾಪನೆ ಆಗಿರ್ತೈತಿ. ಅದನ್ನು ಕರ್ನಾಟಕ ಸ್ವತಂತ್ರ ಬಂದ ನಂತರ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕರ್ನಾಟಕದಲ್ಲಿ ಸ್ಥಾಪನೆ ಆದಂಥ ವಿಶ್ವವಿದ್ಯಾಲಯ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಲೇ ಹೇಳ್ಬೇಕು ನೀವು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಸ್ಥಾಪನೆ ಆದಂಥ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ಥಾಪನೆ ಆಗ್ತೈತಿ. ಇದು ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಧಾರವಾಡದಲ್ಲಿ ಪಾವಟೆ ನಗರದಲ್ಲಿ ಇದು ಸ್ಥಾಪನೆ ಆಗಿರ್ತೈತಿ. ನೆಕ್ಸ್ಟ್ ಇದು ಕರ್ನಾಟಕದ 2ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಕರ್ನಾಟಕದ 2ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವಾಗಂದ್ರೆ ಸ್ವತಂತ್ರ ಬಂದ ನಂತರ. ನೆನ್ಪಿಟ್ಕೊರಿ ನೀವು, ಸ್ವತಂತ್ರ ಬಂದ ನಂತರ ಕರ್ನಾಟಕದ 2ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಮುಂಬೈ ಸರ್ಕಾರದ ಕಾಯ್ದೆ ಅನ್ವಯ ಇದನ್ನು ಆರಂಭಿಸಿತು. ಇನ್ನು ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 1950 ಜನವರಿ 24 ಸಂವಿಧಾನ ಜಾರಿಗೆ ಬರ್ತೈತಿ. ಕಾನೂನುಗಳು ಜಾರಿ ಬರ್ತಾವೆ. 26 ಗಣರಾಜ್ಯ ಆಗುತ್ತೆ. 26 ಕಾನೂನುಗಳನ್ನು ಜಾರಿ ಮಾಡ್ಕೋತೀವಿ. ಆದ್ರೇನು ಮುಂಬೈ ಸರ್ಕಾರದ ಕಾಯ್ದೆ ಅನ್ವಯ ಏನು ಪ್ರಾಂತ್ಯಗಳನ್ನು ಮಾಡಿರ್ತಾರೆ. ಮುಂಬೈ ಪ್ರಾಂತ್ಯ, ಬಂಗಾಳ ಪ್ರಾಂತ್ಯ ಅಂತ ಮಾಡಿರ್ತೀವಿ ನಾವು. ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಕಾಯ್ದೆಗಳನ್ನು, ಈ ಮದ್ರಾಸ್ ಕಾಯ್ದೆಗಳನ್ನು, ಈ ರೀತಿ ಪ್ರಾಂತ್ಯಗಳ ಆಡಳಿತದ ಮೇಲೆ ಕಾನೂನುಗಳನ್ನು ಮಾಡಿರ್ತೀವಿ. ಆ ಕಾನೂನುಗಳ ಮೇಲೆ ಇದು ಕರ್ನಾಟಕದ 2ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಇದು ಕರ್ನಾಟಕದ ಅಂದ್ರೆ ಮೊದಲನೇದು ಯಾವುದು ಅಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ವಿ, ಮೈಸೂರು ವಿಶ್ವವಿದ್ಯಾಲಯ ಮೊದಲನೇದು. 2ನೇದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದು ಮುಂಬೈ ಸರ್ಕಾರದ ಕಾಯ್ದೆ ಅನ್ವಯ ಇದನ್ನು ಸ್ಥಾಪಿಸ್ತಾರೆ. ಇದು ಪ್ರಸಿದ್ಧ ಶಿಕ್ಷಣ ತಜ್ಞ ಡಾಕ್ಟರ್ ಡಿ ಸಿ ಪಾವಟೆ ಅವರು ಸುದೀರ್ಘ ಕಾಲ ಇದರ ಉಪಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸಿದ ಮಾದರಿಯಾಗಿ ಇದನ್ನು ರೂಪಿಸ್ತಾರೆ. ಯಾರು? ಡಾಕ್ಟರ್ ಡಿ ಸಿ ಪಾವಟೆ ಅವರು. ಇದಕ್ಕೆ ಪಾವಟೆ ನಗರ ಅಂತ ಯಾಕೆ ಕರೀತಾರೆ ಅಂದ್ರೆ ಅದಕ್ಕೆ ಉಪಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಅದಕ್ಕಾಗಿ ಇವರು ಪಾವಟೆ ನಗರ ಅಂತೇಳಿ ಕರೀತಾರೆ. ಇದರ ಧ್ಯೇಯವಾಕ್ಯ ಅಂದ್ರೆ ಅರಿವೇ ಗುರು, ನಾಲೆಜ್ ಈಸ್ ಗುರು. ನೆನಪಿರಲಿ ನಿಮಗೆ. ಹೆಂಗೆ ಮೈಸೂರು ವಿಶ್ವವಿದ್ಯಾಲಯ ಧ್ಯೇಯವಾಕ್ಯ ಅದು ನಹೀನ ಜ್ಞಾನಂ ಸದೃಶ್ಯಂ ಏನಾಗಿತ್ತು, ಹಂಗೆ ಧಾರವಾಡ ವಿಶ್ವವಿದ್ಯಾಲಯದ ಏನಾಗಿತ್ತಪ್ಪ ಅಂತ ಕೇಳಿದಾಗ ಅರಿವೇ ಗುರು, ನಾಲೆಜ್ ಈಸ್ ಗುರು ಅಂತೇಳಿ ಕರಿತೀವಿ. ಪ್ರಸಿದ್ಧ ಶಿಕ್ಷಣ ತಜ್ಞ ಡಾಕ್ಟರ್ ಡಿ ಸಿ ಪಾವಟೆ ಅವರು ಸುದೀರ್ಘ ಕಾಲದ ಉಪಕುಲಪತಿಯಾಗಿ ಯಾರಿರ್ತಾರೆ ಅಂದ್ರೆ ರಾಜ್ಯಪಾಲ. ನೆನಪಿರಲಿ, ಪ್ರಸ್ತುತ ಎಲ್ಲ ಯೂನಿವರ್ಸಿಟಿಗಳಿಗೆ ಕುಲಪತಿ ಯಾರಂತ ಕೇಳಿದಾಗ ರಾಜ್ಯಪಾಲರೇ ಇರ್ತಾರೆ. ಉಪಕುಲಪತಿಗಳು ಬೇರೆ ಇರ್ತಾರೆ. ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿ ಯಾರಂದ್ರೆ ರಾಜ್ಯಪಾಲರೇ. ಏನು ಮೈಸೂರು ಯೂನಿವರ್ಸಿಟಿ ನೋಡಿದ್ರಲ್ಲ ನೀವು, ಅದರಕ್ಕೆ ನಾಲ್ವಡಿ ಕೃಷ್ಣರಾಜರು ಕುಲಪತಿ ಆಗಿದ್ರಲ್ಲ, ಹಾಗೆ ರಾಜರ ಆಡಳಿತಿತ್ತು, ಸಂಸ್ಥಾನ ಆಡಳಿತಿತ್ತು. ಆ ಸಮಯದಲ್ಲಿ ಕುಲಪತಿ ಯಾರಾಗಿದ್ರು ಅಂದ್ರೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿದ್ದರು. ಆದ್ರೇನು ಸ್ವತಂತ್ರ ಬಂದ ನಂತರ ರಾಜ್ಯಪಾಲರು, ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲರು ಇರ್ತಾರೆ. ಆ ರಾಜ್ಯಪಾಲರೇ ಅಲ್ಲಿ ಕರ್ನಾಟಕ ಅದು ಯಾವ ರಾಜ್ಯದಲ್ಲಿ ಯೂನಿವರ್ಸಿಟಿಗಳು ಇರ್ತಾವಲ್ಲ ಆ ರಾಜ್ಯದ ಯೂನಿವರ್ಸಿಟಿಗಳಿಗೆ ಕುಲಪತಿ ಯಾರೇ ಇರ್ತಂದ್ರೆ ರಾಜ್ಯಪಾಲರೇ ಆಗಿರ್ತಾರೆ. ಮತ್ತು ಉಪಕುಲಪತಿಯನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದಾಗ ರಾಜ್ಯಪಾಲರೇ ನೇಮಕ ಮಾಡ್ತಾರೆ. ಇದೊಂದು ವಿಶೇಷ ನೆನಪಿಟ್ಕೋರಿ ನೀವು. ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರನ್ನ ಯಾರು ಉಪಕುಲಪತಿನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು. ಅದೇ ಎಲ್ಲ ವಿಶ್ವವಿದ್ಯಾಲಯ ಕುಲಪತಿ ಯಾರಾಗಿರ್ತಂದ್ರೆ ರಾಜ್ಯಪಾಲರು ಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಇದರ ಧ್ಯೇಯವಾಕ್ಯ ನೆನಪಿಟ್ಬೇಕು ನೀವು. ಅರಿವೇ ಗುರು ಸ್ಥಾಪನೆ ಆಗಿದ್ದಾಗ 1949. ಇವೆಲ್ಲವೂ ನೆನಪಿಡಬೇಕು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸ್ಥಾಪನೆ ಆಗಿದ್ದು ವರ್ಷ 1949. ಇದರ ಧ್ಯೇಯವಾಕ್ಯ ಅರಿವೇ ಗುರು. ಇದರ ಈಗಿನ ಕುಲಪತಿ ಸಹ ನೀವು ನೆನಪಿಡ್ಕೋಬೋದು. ಮೊದಲ ಉಪಕುಲಪತಿ ಯಾರಂದ್ರೆ ಡಾಕ್ಟರ್ ಡಿ ಸಿ ಪಾವಟೆ ಅವರು. ನೀವು ಅಪ್ಡೇಟ್ ಮಾಡ್ಕೋರಿ ಈಗಿನ ಉಪಕುಲಪತಿ ಯಾರದಾರ ಅಂತೇಳಿ. ಕರ್ನಾಟಕ ವಿಶ್ವವಿದ್ಯಾಲಯದು ಈಗಿನ ಕುಲಪತಿ ಯಾರದಾರ ಅಂತೇಳಿ ನೀವು ಅಪ್ಡೇಟ್ ಮಾಡ್ಕೊಡ್ರಿ, ನಿಮ್ಗೆ ಹೆಲ್ಪ್ ಆಗ್ತೈತಿ.
ನೆಕ್ಸ್ಟ್ ಇದು ಎಲ್ಲ ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾಲಯ ನೋಡಿದ್ವಿ. ನೆಕ್ಸ್ಟ್ ಬೆಂಗಳೂರು ವಿಶ್ವವಿದ್ಯಾಲಯ 2017ರಲ್ಲಿ ಆಡಳಿತಾತ್ಮಕ ಸುಧಾರಣೆಗಾಗಿ ವಿಶ್ವವಿದ್ಯಾಲಯನ 3 ಭಾಗಗಳನ್ನಾಗಿ ವಿಂಗಡಿಸಿದ್ರು. ಅಂದ್ರೆ ಮೊದಲ ಬೆಂಗಳೂರು ವಿಶ್ವವಿದ್ಯಾಲಯ ಅಂತೇಳಿ ಒಂದೇ ಕರಿತಿದ್ರು. ಆಡಳಿತಾತ್ಮಕ ಅನುಕೂಲ ಸುಧಾರಣೆಗಾಗಿ ಏನು ಮಾಡಿದ್ರು ಅಂದ್ರೆ 3 ವಿಶ್ವವಿದ್ಯಾಲಯ ಆಗಿ ಡಿವೈಡ್ ಮಾಡ್ತಾರೆ. ಏನಂದ್ರೆ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ಸೆಂಟ್ರಲ್ ವಿಶ್ವವಿದ್ಯಾಲಯ ಅಂತೇಳಿ ಡಿವೈಡ್ ಮಾಡ್ತಾರೆ. ಆಡಳಿತಾತ್ಮಕ ಸುಧಾರಣೆಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಇದು ಸ್ಥಾಪನೆ ಆಗಿದ್ದು ನೆನಪಿಟ್ಕೊಂಡ್ಬಿಡ್ರಿ. ಸ್ಥಾಪನೆ ಆಗಿದ್ದು 1964ರಾಗ. ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು 1964 ಸ್ಥಾಪನೆ ಆಗಿದ್ರು ಸಹ ಇತ್ತೀಚೆಗೆ 2017ರಲ್ಲಿ ಆಡಳಿತಾತ್ಮಕ ಸುಧಾರಣೆಗಾಗಿ ಏನು ಮಾಡ್ತಾರೆ, ಮೈಸೂರು ವಿಭಜನೆ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದನೇದು ಬೆಂಗಳೂರು ವಿಶ್ವವಿದ್ಯಾಲಯ. ಇದು ಏನಂದ್ರೆ ಇದು ಮೂಲ ಆವರಣದಲ್ಲಿ ಜ್ಞಾನ ಭಾರತದಲ್ಲಿ ಐತದೆ. ಏನು ಸ್ಥಾಪನೆ ಆಗೈತಲ್ಲ ಜ್ಞಾನ ಭಾರತದಲ್ಲಿ ಐತದೆ. ಮೂಲ ಆವರಣದಲ್ಲಿ ಜ್ಞಾನ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತೆ. ಯಾವುದು ಬೆಂಗಳೂರು ವಿಶ್ವವಿದ್ಯಾಲಯ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇದು ಕೋಲಾರದಲ್ಲಿ, ಬೆಂಗಳೂರು ಸಹ ಬರ್ತಲ್ಲ ಕೋಲಾರ, ಆ ಕೋಲಾರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ದಾರೆ. ಇದು ಉತ್ತರ ಭಾಗದ ಕಾಲೇಜುಗಳನ್ನು ನಿರ್ವಹಣೆ ಮಾಡ್ತದೆ. ಅಂದ್ರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಅಂತ ಏನು ಡಿವೈಡ್ ಮಾಡಿರ್ತಾರಲ್ಲ, ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತಹ ಜಿಲ್ಲೆಗಳನ್ನು ನಿರ್ವಹಣೆ ಮಾಡೋಕೆ ಬೆಂಗಳೂರು ಉತ್ತರದಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ. ಅದು ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಬೆಂಗಳೂರು ಸೆಂಟ್ರಲ್ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಇದನ್ನು ಏನು ಮಾಡ್ತಾರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಿದ್ದಾರೆ. ನಿಮ್ಗೆ ಕೇಳ್ತಾನೆ ಯಾವ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂಥೇಳಿ ಮರುನಾಮಕರಣ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಹಲವಾರು ಎಕ್ಸಾಮಲ್ಲಿ ಈಗಾಗಲೇ PC PS ಅಲ್ಲಿ ಬಂದತ್ತಿದು, ನೀವು ಬೇಕಾದರೆ ಗಮನಿಸ್ಬೋದು. ಬೆಂಗಳೂರು ಸೆಂಟ್ರಲ್ ವಿಶ್ವವಿದ್ಯಾಲಯನ ಯಾರ ಹೆಸರಿನಲ್ಲಿ ಮರುನಾಮಕರಣ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ಆದಂಥ ಸುಮಾರು 10 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ಮಾಡಿದಂತಹ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1991ರಲ್ಲಿ ಇವರು ಏನು LPG ಜಾರಿಗೆ ಬಂತಾರೆ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ತಂದಂತಹ ಆರ್ಥಿಕ ಸಚಿವರಾಗಿ ಕಾರ್ಯನಿರ್ವಹಿಸುತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮತ್ತು ಪ್ರಧಾನಮಂತ್ರಿ ಅವರ ಹೆಸರಿನಲ್ಲಿ ಏನು ಮಾಡ್ತೀವಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ನಾವು ಮಾಡ್ತೀವಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಇದು ಸಹ ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು ನಿಮಗೆ. ಯಾವ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂಥೇಳಿ ಮರುನಾಮಕರಣ ಮಾಡಿದ್ದಾರೆ ಅಂತ ಬೆಂಗಳೂರು ವಿಶ್ವವಿದ್ಯಾಲಯನ. ಇದು ಸ್ಥಾಪನೆ ಆಗಿದ್ದು ಯಾವುದು ಅಂತ ಕೇಳಿದೆ ನಿಮಗೆ. ಇದು ಸ್ಥಾಪನೆ ಆಗಿದ್ದು 1964ರಾಗ ಮತ್ತು ಇದನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ್ರೆ, ಉಳಿದ ಒಂದು ಸೆಂಟ್ರಲ್ ಇರ್ತೈತೆ ಅಂದರೆ ಜ್ಞಾನ ಭಾರತಿ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದು ಬೆಂಗಳೂರು ಸೆಂಟ್ರಲ್. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಲ್ಲಿ ಹೆಸರಲ್ಲಿ ಬದಲಾವಣೆ ಅಂತ ಒಂದು ವಿಶ್ವವಿದ್ಯಾಲಯ ಅಂತ ನೋಡ್ತೀವಿ. ನೆಕ್ಸ್ಟ್ ಕನ್ನಡದ ವಿಶ್ವವಿದ್ಯಾಲಯ ಹಂಪಿ. ಕನ್ನಡಕ್ಕಾಗಿ ಸ್ಥಾಪನೆಯಾದಂಥ ಏಕೈಕ ವಿಶ್ವವಿದ್ಯಾಲಯಪ್ಪ ಅಂದ್ರೆ ಹಂಪಿ. ಕನ್ನಡದ ವಿಷಯದ ಮೇಲೆ ಅಧ್ಯಯನ ಮಾಡಲು, ಸಮಗ್ರ ವಿಕೃತ ಅಧ್ಯಯನ ಮಾಡಲು, ಕಲೆ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡಲು ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ಹಂಪಿ ವಿಶ್ವವಿದ್ಯಾಲಯ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದಾಗ 1991ರಾಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಸ್ಥಾಪನೆ ಆಯಿತು. ಹಂಪಿ ಎಲ್ಲಿ ಬರ್ತದೆ ಅಂದ್ರೆ ಪ್ರಾರಂಭದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇತ್ತು. ಇದು ಸಹ ನೆನಪಿಡ್ಬೋದು ನೀವು. ಹಂಪಿ ಈ ಪ್ರಸ್ತುತ ಎಲ್ಲಿ ಕಂಡು ಬರ್ತದೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ. ಇವೆಲ್ಲವೂ ಎಕ್ಸಾಮಲ್ಲಿ ನೆನ್ಪಿಡ್ಬೇಕು ನೀವು. ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಏನು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ 31 ಜಿಲ್ಲೆಗಳನ್ನಾಗಿ ಏನು ಮಾಡ್ತಿಲ್ಲ ಕರ್ನಾಟಕ ಸರ್ಕಾರ. 31ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ಅದೇ ವಿಜಯನಗರ. ಅದು ಈ ಹಂಪಿಯ ಭಾಗವಾಗೈತಿ. ಈ ಹಂಪಿ ಎಲ್ಲಿ ಕಂಡು ಬರ್ತದೆ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿ. ಬಳ್ಳಾರಿ ವಿಭಜನೆ ಮಾಡಿ ಈ ವಿಜಯನಗರ ಜಿಲ್ಲೆಯನ್ನು ಸ್ಥಾಪನೆ ಮಾಡ್ತಾರೆ. 31ನೇ ಜಿಲ್ಲೆನಾಗಿ. ನಿಮ್ಮ ನೆನಪಿರಲಿ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಂದ್ರೆ 31 ಜಿಲ್ಲೆಗಳದಾವೆ. GK ಪಾಯಿಂಟಲ್ಲಿ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇರಲ್ಲ. ಆ ಕಾರಣಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಎಲ್ಲವನ್ನು ನೆನಪಿಡೋಕ್ಕೆ ಸಾಧ್ಯ ಆಗಿರಬೇಕು. ಇದ್ರ ಬಗ್ಗೆ GKನ ಸಹ ಓದ್ತಿರ್ಬೇಕು. ಕನ್ನಡದ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಯಿತು? ಹಂಪಿಯು ಸಹ ಒಂದು ಪಟ್ಟದ ಕಲ್ಲು, ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿದ ಪಟ್ಟತಿ. ಇವೆಲ್ಲ ಮುಂದೆ ನಿಮ್ಗೆ ತರಗತಿ ಹೇಳಿಕೊಡ್ತಂತೆ. ಬೇರೆ ಇದನ್ನು ನಾವು ನೋಡೋಂಥ ಬರೀ ಜಸ್ಟ್ ಅದರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದಾವಾಗ ಅದರ ಧ್ಯೇಯ ವ್ಯಾಖ್ಯೆಯನ್ನು ಅದರಷ್ಟೇ ನಾವು ಇಲ್ಲಿ ನೋಡ್ಬೋಣ ಅಂತ. ಸ್ಥಾಪನೆ ಆಗಿದ್ದಾವಾಗ ಅಂದ್ರೆ 1991ರಲ್ಲಿ ಕನ್ನಡದ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಳ ಯಾವುದಂದ್ರೆ ವಿದ್ಯಾರಣ್ಯ ಹಂಪಿ. ಇದರಲ್ಲಿರುವಂಥ ಯೂನಿವರ್ಸಿಟಿ ಏನಂತ ಕರಿತೀವಿ? ಹಂಪಿ ನಗರದಲ್ಲಿ ಸ್ಥಾಪನೆ ಆದರೂ ಅದರಲ್ಲಿರುವಂಥ ಸ್ಥಳವನ್ನು ವಿದ್ಯಾರಣ್ಯ ಅಂತ ಕರಿತೀವಿ. ಏನು ಬೆಂಗಳೂರು ಜ್ಞಾನ ಸಂಗಮ, ಜ್ಞಾನ ಗಂಗೋತ್ರಿ ಹಿಂಗೆ ಏನು ಕರಿತಿರ್ತಾರಲ್ಲ ಅದೇ ರೀತಿಯಾಗಿ ಇದನ್ನು ಕರೀತಾರೆ. ನೆಕ್ಸ್ಟ್ ಮೊದಲ ಉಪಕುಲಪತಿ ಯಾರಪ್ಪ ಅಂದರೆ ಡಾಕ್ಟರ್ ಚಂದ್ರಶೇಖರ್ ಕುಂಬಾರ್ ಅವರ ಬಗ್ಗೆ. ಮೊದಲ ಉಪಕುಲಪತಿ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಇದ್ರ ಕುಲಪತಿ ಯಾರಾಗಿರ್ತಾರೆ ಅಂದರೆ ಯಾವಾಗಲೂ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳು ರಾಜ್ಯಪಾಲರೇ ಇರ್ತಾರೆ. ಉಪಕುಲಪತಿಗಳನ್ನು ರಾಜ್ಯಪಾಲರ ಆದೇಶದ ಮೇರೆಗೆ ನೇಮಕಾತಿಯನ್ನು ಮಾಡ್ತಾರೆ. ಹೌದಾ? ಆದೇಶದ ಮೇರೆಗೆ ನೇಮಕಾತಿಯನ್ನು ಮಾಡ್ತಾರೆ. ಮತ್ತು
ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂದ್ರೆ ನಿಮಗೆ ಕೇಳ್ತಾನೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾನೆ. ಯಾವ ವಿಶ್ವವಿದ್ಯಾಲಯ ಅಂದ್ರೆ ಸದಾಶಿವ ಒಡೆಯರ್ ಸಮಿತಿ ಆಧಾರದ ಮೇಲೆ. ಯಾವ ಸಮಿತಿ ಶಿಫಾರಸು ಮಾಡಿತು ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಕೆ ಹಂಪಿಯಲ್ಲಿ ಅಂದ್ರೆ ಸದಾಶಿವ ಒಡೆಯರ್ ಸಮಿತಿಯ ಆಧಾರದ ಮೇಲೆ, ಶಿಫಾರಸಿನ ಆಧಾರದ ಮೇಲೆ 1991ರಲ್ಲಿ ಹಂಪಿಯ ವಿದ್ಯಾರಣ್ಯದಲ್ಲಿ ಈ ಹಂಪಿ ವಿಶ್ವವಿದ್ಯಾಲಯನ ಕನ್ನಡ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾರೆ. ಇದು ಏನು ಅಧ್ಯಯನ ಮಾಡ್ತಂದ್ರೆ ಕೇವಲ ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಇತಿಹಾಸದ ಸಂಶೋಧನೆಗಾಗಿ ಮೀಸಲಾಗಿರುವ ಏಕೈಕ ವಿಶಿಷ್ಟ ವಿಶ್ವವಿದ್ಯಾಲಯ. ನಿಮ್ಗೆ ಕೇಳ್ತಾರೆ, ಒಂದು 4 ವಿಶ್ವವಿದ್ಯಾಲಯ ಕೊಟ್ಟು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಇತಿಹಾಸದ ಸಂಶೋಧನೆಗಾಗಿ ಸ್ಥಾಪನೆ ಆದಂಥ ಏಕೈಕ ವಿಶ್ವವಿದ್ಯಾಲಯ ಯಾವುದು ಅಂತೇಳಿ. ಅಂದರೆ ಕನ್ನಡ ಭಾಷೆಗೆ ಅಷ್ಟೇ ಸಂಬಂಧಪಟ್ಟಂಗೆ, ಕನ್ನಡ ವಿಷಯಕ್ಕೆ ಅಷ್ಟೇ ಸಂಬಂಧಪಟ್ಟಂಗೆ, ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಂಶೋಧನೆ ಮಾಡೋದು ಮೀಸಲಾಗಿರುವ ಏಕೈಕ ವಿಶ್ವವಿದ್ಯಾಲಯ ಯಾವುದಂತ ಕೇಳಿದಾಗ ಯಾವ್ದು ಹೇಳ್ಬೇಕು ನೀವು? ವಿಶಿಷ್ಟ ವಿಶ್ವವಿದ್ಯಾಲಯ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ, ಅದೇ ಹಂಪಿಯಲ್ಲಿ ಸ್ಥಾಪನೆ ಆಗ್ತೈತಿ. ಈ ಕನ್ನಡ ವಿಶ್ವವಿದ್ಯಾಲಯ ಒಂದು ಪ್ರಶಸ್ತಿಯನ್ನು ನೀಡ್ತೈತಿ. ಏನಂದ್ರೆ ವಿವಿಧ ಸಾಧಕರಿಗೆ ಗೌರವ ನೀಡುವ ಡಿಲಿಟ್ ಪದವಿಗೆ ಸಮಾನಾದಂತಹ ನಾಡೋಜ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾಡೋಜ ಪ್ರಶಸ್ತಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡ್ತೈತೆ ಅಥವಾ ಯಾವ ಸರ್ಕಾರ ನೀಡ್ತದೆ ಅಂತ ಕೇಳ್ತಾನೆ. ನಾಡೋಜ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು? ಕರ್ನಾಟಕ ಸರ್ಕಾರ ಅಂತೇಳಿ ಕೊಡ್ಬೋದು, ಅಥವಾ ಸಾಹಿತ್ಯ ಸಚಿವಾಲಯ ಅಂತ ಕೊಡ್ಬೋದು. ಈ ರೀತಿಯಾದಂಥ ಇಲಾಖೆಯನ್ನು ಕೊಟ್ಟು ನೀವು ನೆನಪಿಡಬೇಕು. ನಾಡೋಜ ಪ್ರಶಸ್ತಿ ಎದಕ್ಕೆ? ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವಂಥ ಪ್ರಶಸ್ತಿ. ಸಾಹಿತ್ಯ ನೀಡುವ ಪ್ರಶಸ್ತಿ. ಯಾವ ಪ್ರಶಸ್ತಿ ನೀಡ್ತಾರೆ? ಯಾವ ಯೂನಿವರ್ಸಿಟಿಯವರು? ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಯೂನಿವರ್ಸಿಟಿಯವರು ನಾಡೋಜ ಪ್ರಶಸ್ತಿಯನ್ನು ನೀಡ್ತಾರೆ. ಹಲವಾರು ಬಾರಿ ಎಕ್ಸಾಮಲ್ಲಿ ಬಂದೈತಿದು. ಬೇಕಾದ್ರೆ ನೀವು 100% ಬಂದಿರ್ತದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೀವು ಈ ಕ್ವಶನ್ಸ ಎಕ್ಸಾಮಲ್ಲಿ ಬಂದಿರ್ತೈತಿ. ವಿವಿಧ ಸಾಧಕರಿಗೆ ಗೌರವ ನೀಡುವಂಥ ಒಂದು ಪ್ರಶಸ್ತಿ ಇದು. ನೆಕ್ಸ್ಟ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ V2 ಅಂತ ಕರಿತೀವಿ ನಾವು. ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಕರಿತಾರೆ ಇಂಗ್ಲೀಷ್ನಾಗ. ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತೇಳಿ. ಏನಿದು ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳಿದಾಗ, ಸ್ಥಾಪನೆ ಆಗಿದ್ದು ಏಪ್ರಿಲ್ 1, 1988ರಲ್ಲಿ. ಏಪ್ರಿಲ್ 1, 1988ರಲ್ಲಿ ಸ್ಥಾಪನೆ ಆಗಿರ್ತೈತಿ. ಇದನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಸಂಗಮ ಅಂತ ಕರೀತಾರೆ. ಸಂಗಮ ಪ್ರದೇಶ, ಜ್ಞಾನ ಸಂಗಮ ಅಂತ ಹೇಳಿ ಕರೀತಾರೆ. ಇದಕ್ಕೆ ಈ ಯೂನಿವರ್ಸಿಟಿ ಇರೋ ಏರಿಯಾವನ್ನು ಏನು ಕರೀತಾರೆ? ಜ್ಞಾನ ಸಂಗಮ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದರ ಯಾರ ಕಾರಣಕ್ಕೆ ನೋಡಿದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗರ ಅಂತೇಳಿ ನಿಮಗೆ ನೆನಪಿಡಕ್ಕೆ ಸಾಧ್ಯ ಆಗಿರ್ಬೇಕು. ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಮೊದಲ ಬಾರಿಗೆ ಕನ್ನಡಕ್ಕೆ ಭಾರತ ರತ್ನ ಪ್ರಶಸ್ತಿ ತಂದು ಕೊಟ್ಟಂಥ ಕೀರ್ತಿ ಯಾರಿಗೆ ಸಲ್ತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ನಿಮಗೆ ಈಗಾಗಲೇ ಸರ್ ಎಂ ವಿಶ್ವೇಶ್ವರಯ್ಯನವರು ಹಿಂದಿನ ವಿಶ್ವವಿದ್ಯಾಲಯ ಬಂದಿದ್ದಾರೆ. ಯಾವ ವಿಶ್ವವಿದ್ಯಾಲಯದಲ್ಲಿ? ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಯಾಕೆ ಬಂದ್ರಪ್ಪ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ ಕಾರಣರು ಯಾರಪ್ಪ ಅಂದ್ರೆ ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆಗಿನ ದಿವಾನರಾಗಿದ್ದರಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರಣರಾಗಿದ್ದರು. ಇದು ಸಹ ನೀವು ನೆನಪಿಡಕ್ಕೆ ಸಾಧ್ಯ ಆಗಿರಬೇಕು. ಇವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮರಣಾರ್ಥಕವಾಗಿ ತಾಂತ್ರಿಕ ಶಿಕ್ಷಣದ ಸುಧಾರಣೆಗಾಗಿ ಸ್ಥಾಪಿಸಲಾಯಿತು. ಯಾಕೆ ಇವ್ರ ಹೆಸರು ಮೇಲೆ ತಾಂತ್ರಿಕ ಶಿಕ್ಷಣ ಸುಧಾರಣೆ ಮಾಡಿದ್ರೆ? ಇವರು ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಎಂಜಿನಿಯರ್ ಆಗಿದ್ರು ಇವರು. ಇವರ ಜನ್ಮದಿನವನ್ನು ಸಹ ನೆನಪಿಡಿ ನೀವು. ಇವರ ಜನ್ಮದಿನವನ್ನು ಸೆಪ್ಟೆಂಬರ್ 15 ರಾಷ್ಟ್ರೀಯ ಎಂಜಿನಿಯರ್ಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಾವು. ರಾಷ್ಟ್ರೀಯ ಎಂಜಿನಿಯರ್ಗಳ ದಿನಾಚರಣೆ ಯಾರನ್ನು? ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು. ಇವರ ಹೆಸರಿನಲ್ಲಿಯೇ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು? 1998ರಲ್ಲಿ ಬೆಳಗಾವಿನಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಇವರ ಹೆಸರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತೇಳಿ ಸ್ಥಾಪನೆ ಮಾಡಿತು. ಇದರ ಇರುವ ಜಾಗವನ್ನು ಏನು ಕರೀತಾರೆ ಅಂದ್ರೆ ಜ್ಞಾನ ಸಂಗಮ ಅಂತೇಳಿ ಕರೀತಾರೆ. ಇದರ ಥೀಮ್, ಧ್ಯೇಯವಾಕ್ಯ ಏನಾಗಿತ್ತು ಇದ್ರದ್ದು? ಮೊದಲು ಮಾನವನಾಗು, ಅಬೌವ್ ಆಲ್ ಬಿ ಹ್ಯೂಮ್ಯಾನ್. ಇದರ ಮೊದಲ ಧ್ಯೇಯವಾಕ್ಯ ಯಾವುದು? ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ್ದು. ನೆಕ್ಸ್ಟ್ ಮತ್ತು ಆರೋಗ್ಯಕ್ಕಾಗಿ ಮತ್ತು ಕಾನೂನಿಗೂ ಹಲವಾರು ರೀತಿಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಕ್ವಿಕ್ಕಾಗಿ ಒಂದು ರಿವಿಷನನ್ನು ನೋಡೋಣ. ಲಾಸ್ಟಿಗೆ ನಿಮ್ಗೆ ಕ್ವಿಕ್ಕಾಗಿ ಒಂದು ರಿವಿಷನ್ ನೋಡೋಣ. ಈಗ ಆರೋಗ್ಯಕ್ಕಾಗಿ ಮತ್ತು ಕಾನೂನು ವಿಭಾಗಗಳು ಯಾವ್ಯಾವ ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೋಡಿದಾಗ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆಯಿತು? 1996 ಸ್ಥಾಪನೆ ಆಗಿರ್ತೈತಿ. ಎಲ್ಲಿಪ್ಪ ಅಂದ್ರೆ ಬೆಂಗಳೂರು ಪ್ರದೇಶದಲ್ಲಿ, ಬೆಂಗಳೂರು ನಗರದಲ್ಲಿ. ಮೊದಲ ಉಪಕುಲಪತಿ ಆದ ಡಾಕ್ಟರ್ ಎಸ್ ಕಾಂತ ಅವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸ್ಥಾಪನೆ ಆಗಿರ್ತೈತಿ. ಅದರ ಉಪಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದು ಏನು ಮಾಡ್ತಪ್ಪ ಅಂದರೆ ಕೆಲಸ ಅದ, ರಾಜ್ಯದ ಎಲ್ಲ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುರ್ವೇದಿಕ್ ಹಾಗೂ ನರ್ಸಿಂಗ್ ಹಾಗೂ ಫಾರ್ಮಸಿ ಕಾಲೇಜುಗಳನ್ನು ನಿಯಂತ್ರಣ ಮಾಡುತ್ತೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಸ್ಕೂಲು ಕಾಲೇಜುಗಳನ್ನು ಪರೀಕ್ಷೆಗಳನ್ನು ಯಾರು ನಿರ್ವಹಣೆ ಮಾಡ್ತಾರ ಅಂತ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ಯಾವ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಕೇಳಿದಾಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ.
ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಎಲ್ಲವನ್ನು ಯಾವನ್ನ ವೈದ್ಯಕೀಯ MBBS ಇರ್ಬೋದು BMS ಇರ್ಬೋದು ಏನು ಕೇಳ್ತಾರಲ್ಲ, ಪ್ಯಾರಾಮೆಡಿಕಲ್ಲ, ಮೆಡಿಕಲ್ಲ, ಡಿ ಫಾರ್ಮಸಿ, ನರ್ಸಿಂಗ್ ಇಂಥ ಕಾಲೇಜುಗಳನ್ನು ಯಾರು ನಿರ್ವಹಣೆ ಮಾಡ್ತಾರಂದ್ರೆ ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಿರ್ವಹಣೆ ಮಾಡ್ತೈತಿ. ಬೆಂಗಳೂರಿನಲ್ಲಿ ಸ್ಥಾಪನೆ ಆಗೈತಿ. ಸ್ಥಾಪನೆ ಆದ ವರ್ಷ 1996ರಲ್ಲಿ ಇದು ಸ್ಥಾಪನೆ ಆಗಿರ್ತೈತಿ. ಮತ್ತು ಇದರ ವಿಶೇಷ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವಾಗಿದೆ. ಭಾರತದಲ್ಲಿಯೇ ಅತ್ಯಂತ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ವಿಷಯದ ಮೇಲೆ ಅಧ್ಯಯನ ಮಾಡಲು ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ಅದು ಬೆಂಗಳೂರಿನಲ್ಲಿ ಐತಿ. ಇದು ಒಂದು ಸಹ ವಿಶೇಷ. ಭಾರತದಲ್ಲಿ ಅತಿ ದೊಡ್ಡ ಆರೋಗ್ಯ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಬೆಂಗಳೂರಿನಾಗ. ಇದೊಂದು ಸಹ ನಮ್ಮ ಕರ್ನಾಟಕದ ಮತ್ತೊಂದು ಹೆಮ್ಮೆ ನಾವು ನೋಡಿಸ್ಬೋದು. ನೆಕ್ಸ್ಟ್ ರಾಷ್ಟ್ರೀಯ ಕಾನೂನು ಶಾಲೆ. ರಾಷ್ಟ್ರೀಯ ಕಾನೂನು ಶಾಲೆ ಅಂತ ಹೇಳ್ತೀವಿ. ಸ್ಥಾಪನೆ ಆಗಿದ್ದಾವ ಅಂದ್ರೆ 1986 ಸ್ಥಾಪನೆ ಆಗಿತ್ತು. ಎಲ್ಲಿಪ್ಪ ಅಂದ್ರೆ ಬೆಂಗಳೂರ ಸ್ಥಾಪನೆ ಆಗಿ ಕಾರ್ಯಾರಂಭ ಮಾಡಿದ್ದು 1988. ಯಾವ ಸ್ಕೂಲ್ ಇದು? ರಾಷ್ಟ್ರೀಯ ಕಾನೂನು ಶಾಲೆ. ರಾಷ್ಟ್ರೀಯ ಕಾನೂನು ಶಾಲೆ ಸ್ಥಾಪಕರು ಯಾರಪ್ಪ ಅಂದ್ರೆ ಡಾಕ್ಟರ್ NR ಮಾಧವ್ ಮೆನನ್. ಡಾಕ್ಟರ್ NR ಮಾಧವ್ ಮೆನನ್ ಅವರು ಏನಾಗಿದ್ರಪ್ಪ ಅಂದ್ರೆ ಈ ರಾಷ್ಟ್ರೀಯ ಕಾನೂನು ಶಾಲೆಯನ್ನು ಬೆಂಗಳೂರಿನಲ್ಲಿ 1986ರಲ್ಲಿ ಸ್ಥಾಪನೆಗೆ ಇವರು ಕಾರಣದವರು. ಆಧುನಿಕ ಕಾನೂನಿನ ಶಿಕ್ಷಣದ ಪಿತಾಮಹ ಅಂತ ಕರಿತಾರೆ ಅವನು. ಆಧುನಿಕ ಕಾನೂನು ಶಿಕ್ಷಣ ಪಿತಾಮಹ ಯಾರಂತ ಕೇಳಿದಾಗ ಡಾಕ್ಟರ್ NR ಮಾಧವ್ ಮೆನನ್. ಡಾಕ್ಟರ್ NR ಮಾಧವ್ ಮೆನನ್ ಅವರು ರಾಷ್ಟ್ರೀಯ ಕಾನೂನು ಶಾಲೆಯ ಮೊದಲ ಮುಖ್ಯಸ್ಥರಾಗಿ ಕಾರ್ಯವನ್ನು ಸ್ಥಾಪಕರಿರ್ತಾರೆ. ದೇಶದ ಮೊದಲ ನ್ಯಾಷನಲ್ ಲಾ ಯೂನಿವರ್ಸಿಟಿ. ದೇಶದ ನ್ಯಾಷನಲ್ ಲಾ ಯೂನಿವರ್ಸಿಟಿ 5 ವರ್ಷಗಳ BA LLBಯನ್ನು ಪರಿಚಯ ಮಾಡ್ತೈತಿ. BA ಜೊತೆಗೆ LLB ಪರಿಚಯ. ಈಗ BA ಮತ್ತು LLB ಈ ಮೂರು ಮುಗಿಸ್ಬಿಡು. BA 3 ವರ್ಷ, LLB 2 ವರ್ಷ ಅಥವಾ 3 ವರ್ಷ, ಈ ರೀತಿಯಾದಂಥ ಕೋರ್ಸ್ಗಳನ್ನು ದೇಶದ ಮೊದಲ ಲಾ ಯೂನಿವರ್ಸಿಟಿ 5 ವರ್ಷಗಳ ಪರಿಚಯ ಅಂದ್ರೆ 5 ವರ್ಷದ ಕೋರ್ಸ್ ಏನು LLB ಅಂತ ಆ ಕೋರ್ಸನ್ನು ಜಾರಿ ತಂದದ್ದು ಯಾವುದಂದ್ರೆ ರಾಷ್ಟ್ರೀಯ ಕಾನೂನು ಶಾಲೆ. ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ 1986 ಸ್ಥಾಪನೆ ಆದರೂ ಸಹ ಅದು 1982 ಕಾರ್ಯನಿರ್ವಹಣೆ ಮಾಡ್ತೈತಿ. ಇದಕ್ಕೆ ಸ್ಥಾಪಕರು ಯಾರಪ್ಪ ಅಂದ್ರೆ ಡಾಕ್ಟರ್ NR ಮಾಧವ್ ಮೆನನ್ ಅಂತ ಕರೀತಾರೆ. ಇವರನ್ನು ಆಧುನಿಕ ಕಾನೂನು ಶಿಕ್ಷಣದ ಪಿತಾಮಹ. ಏನು ಕಾನೂನನ್ನು ಅಧ್ಯಯನ ಮಾಡಿ ಕಾನೂನಲ್ಲಿ ಪಂಡಿತ ಪಡೆದಂತಹ ಆಧುನಿಕ ಕಾನೂನು ಶಿಕ್ಷಣ ಪಿತಾಮಹ ಯಾರಪ್ಪ ಅಂದ್ರೆ ಡಾಕ್ಟರ್ NR ಮಾಧವ್ ಮೆನನ್ ಅವರು. ದೇಶದ ಮೊದಲ ನ್ಯಾಷನಲ್ ಲಾ ಯೂನಿವರ್ಸಿಟಿ 5 ವರ್ಷಗಳ ಕಾಲ BA LLBಯನ್ನು ಇವರು ಪರಿಚಯ ಮಾಡ್ತಾರೆ. ಇದಕ್ಕೆ ಧ್ಯೇಯವಾಕ್ಯ ಅಂತ ಕೇಳಿದಾಗ ಧರ್ಮೋ ರಕ್ಷಿತ ರಕ್ಷಿತಂ. ಇದರ ಧ್ಯೇಯವಾಕ್ಯ ಅಂತ ಕೇಳಿದಾಗ ಧರ್ಮೋ ರಕ್ಷಿತ ರಕ್ಷಿತಂ. ನೆನ್ಪಿಡ್ರಿ, ಇದು ವೆರಿ ಇಂಪಾರ್ಟೆಂಟ. ರಾಷ್ಟ್ರೀಯ ಕಾನೂನು ಶಾಲೆಯ ಧ್ಯೇಯವಾಕ್ಯ ಏನು ಅಂತ ಕೇಳಿದಾಗ ಧರ್ಮೋ ರಕ್ಷಿತ ರಕ್ಷಿತಂ. ಧರ್ಮೋ ರಕ್ಷಿತ ರಕ್ಷಿತಂ. ನಿಮಗೆ ಈಗಲೇ ಹೇಳಿದ್ದೆ, ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಯಾವುದು? ಮೊದಲು ಮಾನವನಾಗು. ಕರ್ನಾಟಕ ವಿಶ್ವವಿದ್ಯಾಲಯ ಯಾವುದು? ಅರಿವೇ ಗುರು. ಆ ರೀತಿಯಾಗಿ ರಾಷ್ಟ್ರೀಯ ಕಾನೂನು ಶಾಲೆಯ ಧ್ಯೇಯವಾಕ್ಯ ಅಂದರೆ ಧರ್ಮೋ ರಕ್ಷಿತಂ ರಕ್ಷಿತ ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕೃಷಿ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ನೋಡ್ತೀವಿ. ಕೃಷಿಗೆ ಸಂಬಂಧಪಟ್ಟದ್ದು ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ನೋಡ್ತೀವಿ. ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡುವಂಥ ಕರ್ನಾಟಕದಲ್ಲಿ ಸ್ಥಾಪನೆ ಆದಂಥ ಏಕೈಕ ವಿಶ್ವವಿದ್ಯಾಲಯ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಕೃಷಿ ಮತ್ತು ತೋಟಗಾರಿಕೆ ವಿವಿಗಳನ್ನು ನೋಡ್ತೀವಿ. USA ಅಂದರೆ ಅಮೆರಿಕದೊಂದಿಗೆ ಬೆಂಗಳೂರಿನಲ್ಲಿ 1963ರಲ್ಲಿ JKVK ರಾಜ್ಯದ ಮೊದಲ ಕೃಷಿ ವಿದ್ಯಾಲಯ, ದೇಶದ ಮೊದಲ ಕೃಷಿ ವಿಶ್ವವಿದ್ಯಾಲಯ ಅಂದರೆ JKVK ಸ್ಥಾಪನೆ ಆಗಿದೆ ಅಂದರೆ 1963ರಾಗ. ಯಾರ ಸಹಾಯದೊಂದಿಗೆ? USA ಸಹಾಯದೊಂದಿಗೆ. USA ಅಂದರೆ UAS, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. USA ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಂತ ಕರಿತೀವಿ ನಾವು. USA ಸಹಾಯದೊಂದಿಗೆ. ಇವನು ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದ್ದಾವೆ. USA ಅಂತ ಆಗಬೇಕಾಗಿತ್ತು, ನೋಡ್ಕೊಬರ್ರಿ. ಧಾರವಾಡದಲ್ಲಿ ಸಹ ಸ್ಥಾಪನೆ ಆಗಿದೆ 1986ರಾಗ. 1986 ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. 2009ರಲ್ಲಿ ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯ. ಬಾಗಲಕೋಟೆಯಲ್ಲಿ 2008ರಲ್ಲಿ ತೋಟಗಾರಿಕೆ ವಿಜ್ಞಾನಲಯ ಮತ್ತು ಶಿವಮೊಗ್ಗದಲ್ಲಿ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯ 2012ರಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯಗಳು ಇವೆಲ್ಲ. ನೆಕ್ಸ್ಟ್ ಬೀದರ್ನಲ್ಲಿ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ. ವೆಟರ್ನರಿ ಏನು ಡಾಕ್ಟರ್ ಕಲಿತಿರ್ತಾರಲ್ಲ, ವೆಟರ್ನರಿ ಯೂನಿವರ್ಸಿಟಿ ಅಂತ ಕೇಳ್ತಿರ್ತಾವಲ್ಲ, ಅದು ಬೀದರ್ನಲ್ಲಿ ಕಲಿತಿದೆ. ಅದು 2008ರಾಗ ನೆನಪಿಟ್ಕೊಳ್ರಿ. ಬೀದರ್ ವಿಶ್ವವಿದ್ಯಾಲಯ ಅದಕ್ಕೆ ಸಂಬಂಧಪಟ್ಟಂದ್ರೆ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯ. ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ. ಸ್ಥಾಪನೆ ಆಗಿದೆ ಯಾವಪ್ಪ ಅಂದರೆ 2008ರಲ್ಲಿ. ಎಲ್ಲಿಯಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ.
ಬೀದರ್ ಜಿಲ್ಲೆಯಲ್ಲಿ ಇದು ಸ್ಥಾಪನೆ ಆಗಿರ್ತೈತಿ. ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಪ್ರಾರಂಭದಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತದೆ, ಆಮೇಲೆ ಧಾರವಾಡದಲ್ಲಿ, ಆಮೇಲೆ ರಾಯಚೂರಿನಲ್ಲಿ, ಆಮೇಲೆ ಬಾಗಲಕೋಟೆಯಲ್ಲಿ. ನಮ್ಮಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಇರುವ ಏಕೈಕ ವಿಶ್ವವಿದ್ಯಾಲಯ ಅಂದರೆ ಬಾಗಲಕೋಟೆ ವಿಶ್ವವಿದ್ಯಾಲಯ. ಇದು ಸಹ 2008ರಲ್ಲಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ. ಈ 3 ಪಾಯಿಂಟ್ ನೆನಪಿಟ್ಕೊಂಡ್ಬಿಟ್ರಿ ನೀವು. ಮೊದಲ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ, ಆಮೇಲೆ ಧಾರವಾಡದಲ್ಲಿ 1986ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರಿನಲ್ಲಿ 2009ರಲ್ಲಿ ಸ್ಥಾಪನೆ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ತೋಟಗಾರಿಕೆ ಸಂಬಂಧಪಟ್ಟದ್ದು 2008ರಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯ 2012ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ವೆಟರ್ನರಿಗೆ ಸಂಬಂಧಪಟ್ಟಂಗೆ ಸ್ಥಾಪನೆ ಆದಂಥ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಬೀದರ್ನಲ್ಲಿ 2008ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿರುವಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಯಪ್ಪ ಅಂದ್ರೆ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ವರ್ಷ ಅಂದರೆ 2009ರಲ್ಲಿ ಸ್ಥಾಪನೆ ಆದದ್ದು. ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿ ಬರ್ತದೆ ಅಂದ್ರೆ ಸ್ಥಳ ಕಡಗಂಚಿ, ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಕರ್ನಾಟಕದಲ್ಲಿರುವಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕೇಂದ್ರ ಸರ್ಕಾರ ನಿರ್ವಹಣೆ ನಿಯಂತ್ರಿಸುತ್ತಿರುವಂಥ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತೇಳಿ ನಾವು ನೋಡ್ತೀವಿ. ಏನು ಮಾಡ್ತಿದ್ರು, ಕೇಂದ್ರ ಸರ್ಕಾರದ ಸಂಸತ್ತಿನ ಕಾಯ್ದೆಯಡಿ ಸ್ಥಾಪನೆಯಾದಂಥ ಕರ್ನಾಟಕದ ಏಕೈಕ ಕೇಂದ್ರ ವಿಶ್ವವಿದ್ಯಾಲಯ. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ ಏನು ಕೇಳ್ಬೋದು. ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆಯಾಗಿತ್ತು? ಕಲಬುರಗಿಯಲ್ಲಿ. ಯಾವ ವರ್ಷದಲ್ಲಿ? 2009ರಲ್ಲಿ. ಕೇಂದ್ರ ಸರ್ಕಾರದ ಸಂಸತ್ತಿನ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕದ ಏಕೈಕ ಕೇಂದ್ರ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಕಲಬುರಗಿ ವಿಶ್ವವಿದ್ಯಾಲಯ 2009ರಲ್ಲಿ ಸ್ಥಾಪನೆ ಆಗಿರ್ತೈತಿ. ಇದಕ್ಕೆ ಯಾಕಿಲ್ಲ ಅಂದರೆ ಹಿಂದುಳಿದ ಜಿಲ್ಲೆಗಳಿಗೆ ಶೈಕ್ಷಣಿಕ ಸಮಾನತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದೈತಿ. ಏನು ಹಿಂದುಳಿದೈತಿ, ಕಲ್ಯಾಣ ಕರ್ನಾಟಕ ಹಿಂದುಳಿದೈತಿ, ಹೈದರಾಬಾದ್ ಕರ್ನಾಟಕ ಹಿಂದುಳಿದೈತಿ ಅಂತ ಏನು ಮಾಡಿರ್ತಾರಲ್ಲ, ಆ ಕಾರಣಕ್ಕಾಗಿ ಹಿಂದುಳಿದ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಸಮಾನತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವ ಗುರಿಯನ್ನು ಈ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಗುಲ್ಬರ್ಗದಲ್ಲಿ 2009ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ಪ್ರಮುಖ ಇನ್ನು ಹಲವಾರು ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಅದಾವೆ ಬೇರೆ ಬೇರೆ ವಿಭಾಗದಲ್ಲಿ. ಕುವೆಂಪು ವಿಶ್ವವಿದ್ಯಾಲಯ 1987ರ ಸ್ಥಾಪನೆ ಆಗುತ್ತೆ. 1987ರಾಗ ಎಲ್ಲಿಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟ ಬಳಿ ಇರುವಂಥ ಸ್ಥಾಪನೆ ಅಂತ ವಿಶ್ವವಿದ್ಯಾಲಯ. ಏನು ಮಾಡಿದೆ ಅಂದ್ರೆ ಜ್ಞಾನಪೀಠ ಪುರಸ್ಕೃತ ರಾಷ್ಟ್ರೀಯ ಕುವೆಂಪು ಅವರ ಹೆಸರಿನಲ್ಲಿ ಇದನ್ನು ಕುವೆಂಪು ವಿಶ್ವವಿದ್ಯಾಲಯ ಅಂತೇಳಿ ಕರಿತೀವಿ. ಇದನ್ನು ಕುವೆಂಪು ವಿಶ್ವವಿದ್ಯಾಲಯ ಅಂತೇಳಿ ಮರುನಾಮಕರಣ ಮಾಡಿದ್ದನ್ನು ಸ್ಥಾಪನೆ ಆಗಿದೆ 1987ರಾಗ ಇದು ಸ್ಥಾಪನೆ ಆಗಿದೆ. ನೆಕ್ಸ್ಟ್ ಮಂಗಳೂರು ವಿಶ್ವವಿದ್ಯಾಲಯ 1980ರಲ್ಲಿ ಸ್ಥಾಪನೆ ಆಗಿದೆ. ಯಾವುದು? ಮಂಗಳೂರು ವಿಶ್ವವಿದ್ಯಾಲಯ. ಇದು ಮಂಗಳೂರಿನ ಕೊಣಾಂಜೆ ಸ್ಥಳದಲ್ಲಿ ಕಂಡುಬರ್ತೈತಿ. ಕರಾವಳಿ ಕರ್ನಾಟಕದ ಉನ್ನತ ವಿಶ್ವವಿದ್ಯಾಲಯ ಯಾವಪ್ಪ ಅಂದ್ರೆ ಮಂಗಳೂರು ವಿಶ್ವವಿದ್ಯಾಲಯ. ಕರಾವಳಿ ಕರ್ನಾಟಕದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆ ಅಂದ್ರೆ ಮಂಗಳೂರು ವಿಶ್ವವಿದ್ಯಾಲಯ. ಇದು 1980ರಲ್ಲಿ ಸ್ಥಾಪನೆ ಆಗಿತ್ತು. ನೆಕ್ಸ್ಟ್ KSOUC ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಕರೀತಾರೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ 1996ರಲ್ಲಿ ಪ್ರಾರಂಭ ಆಗುತ್ತೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಎಕ್ಸಾಮಲ್ಲಿ ಕೇಳಿದಾನೆ, KSET ಕೇಳ್ತಾನೆ, TET ಕೇಳಿರ್ತಾನೆ, ಅಥವಾ ಟೀಚರ್ಗೆ ಸಂಬಂಧಪಟ್ಟಂಗೆ ಕೇಳಿರ್ತಾನೆ. ಯಾಕಂದರೆ ಓಪನ್ ಯೂನಿವರ್ಸಿಟಿ ಇದು ವೆರಿ ಇಂಪಾರ್ಟೆಂಟ್. ಓಪನ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ 1996ರಲ್ಲಿ ಸ್ಥಾಪನೆ ಆಗಿದ್ದು. ಇದು ಮೈಸೂರಲ್ಲಿ ಸ್ಥಾಪನೆ ಆಗಿದೆ. ಮೈಸೂರು ಯೂನಿವರ್ಸಿಟಿ ಅಂತ ಕರಿತಾರೆ ನೋಡು. ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಅಂತ ಕರಿತಿಲ್ಲ, ಮೈಸೂರು ಮುಕ್ತ ವಿಶ್ವವಿದ್ಯಾಲಯ. ಅದನ್ನೇ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ಕರಿತಾರೆ ಅದನ್ನು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅಂತೇಳಿ ಕರಿತೀವಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಕರೀತಾರೆ. 1996 ಸ್ಥಾಪನೆ ಆಗುತ್ತೆ. ಏನಿದ್ರೆ ಅಂದರೆ ದೂರ ಶಿಕ್ಷಣಕ್ಕಾಗಿ ಡಿಸ್ಟೆನ್ಸ್ ಎಜುಕೇಷನ್ ದೂರ ಶಿಕ್ಷಣಕ್ಕಾಗಿ ಸ್ಥಾಪಿಸಲಾದಂಥ ರಾಜ್ಯದ ಏಕೈಕ ಸರ್ಕಾರಿ ಸ್ವಾಮ್ಯದ ವಿಶ್ವವಿದ್ಯಾಲಯ. ನೀವು ಯಾರಾದರೂ ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ BA BCom BS ಈ ಥರ ಮುಗಿಸಿ ನೌಕರಿ ಹಿಡಿಬೇಕಾಯ್ತಂದ್ರೆ ಯಾವ ಯೂನಿವರ್ಸಿಟಿಲಿ ಮಾಡಬೇಕು ಅಂದ್ರೆ ನೀವು ಕರ್ನಾಟಕದ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನ ಯೂನಿವರ್ಸಿಟಿಯಲ್ಲಿ ಮಾಡಬೇಕು. ಇದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯತೆಯನ್ನು ಪಡೆದುಕೊಂಡೈತಿ. ದೂರ ಶಿಕ್ಷಣಕ್ಕಾಗಿ ಸ್ಥಾಪಿಸಿದಂಥ ರಾಜ್ಯದ ಮೊದಲ ಏಕೈಕ ಸರ್ಕಾರಿ ಸ್ವಾಮ್ಯದ ಮುಕ್ತ ವಿಶ್ವವಿದ್ಯಾಲಯ ಅಂತ ಹೇಳಿ ನೋಡ್ತೀವಿ. ಸ್ಥಳದಲ್ಲಿ ಏನಪ್ಪ ಅಂದ್ರೆ ಮೈಸೂರಿನಲ್ಲಿ ಇದು ಕಂಡು ಬರ್ತೈತಿ. ನೆಕ್ಸ್ಟ್ ಮುಂದೆ ನೋಡೋದಾದರೆ ಮತ್ತೆ ಅದು ವಿಶೇಷ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದಾವಾಗ ಅಂದರೆ 2007ರಲ್ಲಿ. ಬಟ್ ಕಾರ್ಯ ಮಾಡಿದ್ದು 2008ರಲ್ಲಿ. ನೆನಪಿಟ್ಟಿಲ್ತು. ಪ್ರಾರಂಭ ಆಗಿದ್ದು 2007ರಲ್ಲಿ ಸ್ಥಾಪನೆ ಆಗಿರ್ತಿ. ಕಾರ್ಯ ಮಾಡಿದ್ದು 2008ರಾಗ. ಸ್ಥಳದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ.
ನಿಮಗೆ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನ. ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ? PC ಎಕ್ಸಾಮಲ್ಲಿ, PS ಎಕ್ಸಾಮಲ್ಲಿ ಹಲವಾರು ಬಾರಿ ಇದನ್ನು ಪ್ರಶ್ನೆಯನ್ನು ಕೇಳಿದಾನ, ಹಲವಾರು ಬಾರಿ ಕೇಳಿದಾನ. ಇದಕ್ಕೆ ಕರ್ನಾಟಕದ ಮೊದಲ ಮಹಿಳಾ ಯೂನಿವರ್ಸಿಟಿ ಇತ್ತು. ಇದನ್ನು ಮತ್ತು ಇವರು ಅಕ್ಕ ಮಹಾದೇವಿ ಏನು ವಚನಗಾರ್ತಿ ಅದಲ್ಲ, ವಚನಗಾರ್ತಿ ಕನ್ನಡದ ಮೊದಲ ವಚನಗಾರ್ತಿ ಯಾರದಾರ ಅಂದ್ರೆ ಅಕ್ಕ ಮಹಾದೇವಿ, ಅವರ ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ಇದಕ್ಕೆ ಮರುನಾಮಕರಣ ಮಾಡ್ತಾರೆ. ಕರ್ನಾಟಕದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಇತ್ತದ ಯಾವುದು? ತೊರೆಯಲ್ಲಿರುವಂತಹ ವಿಶ್ವವಿದ್ಯಾಲಯ. ಅದನ್ನೇನು ಮಾಡಿದ್ರು? ಇದು 2007ರಲ್ಲಿ ಸ್ಥಾಪನೆ ಆದರೂ ಸಹ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ನೆನಪಿಡೋಕ್ಕೆ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ ಜಾನಪದ ವಿಶ್ವವಿದ್ಯಾಲಯ. ಜಾನಪದ ಅಧ್ಯಯನ ಮಾಡೋಕ್ಕೋಸ್ಕರ, ಜಾನಪದ ವಿಷಯದ ಮೇಲೆ ಅಧ್ಯಯನ ಮಾಡೋಕ್ಕೋಸ್ಕರ ಕರ್ನಾಟಕದಲ್ಲಿ ಸ್ಥಾಪನೆ ಆದಂಥ ನಿಮ್ಗೆ ಹಲವು ಮಾನ್ಯ ಈ ಎಕ್ಸಾಮಲ್ಲಿ ಕೇಳಿದ, ಇದು ಮಾನ್ಯ ವಿಲೇಜ್ ಅಕೌಂಟೆಂಟ್ ಏನು ಬಂದಿತ್ತು. ಜಾನಪದ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತೆ, ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನಿಮಗೆ ಕೇಳಿದ್ದ. ಇದು ಸ್ಥಾಪನೆ ಆಗಿದೆ ಯಾವುದು ಅಂದರೆ 2011ರಲ್ಲಿ ಸ್ಥಾಪನೆ ಆಗಿರುತ್ತೆ. ಯಾವುದು? ಜಾನಪದ ವಿಶ್ವವಿದ್ಯಾಲಯ. ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಗೊಟಗೇರಿ, ಹಾವೇರಿ ಡಿಸ್ಟ್ರಿಕ್ನಲ್ಲಿ ಸ್ಥಾಪನೆ ಆದಂಥದ್ದು ವಿಶ್ವವಿದ್ಯಾಲಯ ಅಂದರೆ ಜಾನಪದ ವಿಶ್ವವಿದ್ಯಾಲಯ. ವಿಶ್ವದಲ್ಲಿ ಪ್ರಥಮ ಬಾರಿಗೆ ಜಾನಪದ ಕಲೆ ಸಂಶೋಧನೆಗೆ ಸ್ಥಾಪಿಸಿದಂಥ ವಿಶಿಷ್ಟ ವಿಶ್ವವಿದ್ಯಾಲಯ. ವೆರಿ ಇಂಪಾರ್ಟೆಂಟ್ ಇದು. ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಜಾನಪದದ ಕಲೆ ಮತ್ತು ಅದರ ಸಂಶೋಧನೆಗಾಗಿ ಸ್ಥಾಪನೆ ಆದಂತಹ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ವಿಶ್ವದಲ್ಲಿ ಅಂತ ಕೇಳಿದಾಗ ಅದು ಜಾನಪದ ವಿಶ್ವವಿದ್ಯಾಲಯ. ಎಲ್ಲಿಯಪ್ಪ ಅಂದ್ರೆ ಹಾವೇರಿ ಡಿಸ್ಟ್ರಿಕ್ನಾಗ ಕಂಡು ಬರ್ತೈತಿ. ವೆರಿ ಇಂಪಾರ್ಟೆಂಟ್. ಅಷ್ಟು ಆಗಿದ್ದು ಸಹ ನೆನಪಿಟ್ಕೋರಿ. ಮತ್ತು ಇದರ ವಿಶಿಷ್ಟತೆ ಇಂಥ ಪ್ರಶ್ನೆಗಳೇ ನೇರವಾಗಿ ಬರ್ತಾವೆ. ವಿಶ್ವದಲ್ಲಿ ಪ್ರಥಮ ಬಾರಿಗೆ ಜಾನಪದದ ಕಲೆ ಸಂಶೋಧನೆಗೆ ಸ್ಥಾಪಿಸಿದಂಥ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾನೆ. ಅದೇ 2011ರಲ್ಲಿ ಹಾವೇರಿ ಡಿಸ್ಟ್ರಿಕ್ನಲ್ಲಿ ಸ್ಥಾಪನೆ ಆಗಿರ್ತದೆ. ನೆಕ್ಸ್ಟ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ. 2009ರಲ್ಲಿ ಸ್ಥಾಪನೆ ಆಗ್ತದೆ. 2009ರಲ್ಲಿ ಸ್ಥಾಪನೆ ಆಗ್ತೈತಿ. ಎಲ್ಲಿಪ್ಪ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ. 2009ರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ತೈತಿ. ಇದರ ಏನು ಉದ್ದೇಶ, ಯಾವ ಕಾರಣಕ್ಕಾಗಿ ಸ್ಥಾಪನೆ ಅಂದರೆ ಹಿಂದೂಸ್ತಾನಿ ಮತ್ತು ಕರ್ನಾಟಕದ ಸಂಗೀತದ ಅಧ್ಯಯನಕ್ಕೆ ಮೀಸಲಾದಂಥ ಪ್ರತ್ಯೇಕವಾದಂಥ ವಿಶ್ವವಿದ್ಯಾಲಯ ಇದು ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ. ನಿಮಗೆ ಗಂಗೂಬಾಯಿ ಹಾನಗಲ್ ಅವರು ನೆನಪಿರಬೇಕು. ಹಿಂದೂಸ್ತಾನಿ ಸಂಗೀತದಲ್ಲಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ, ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಗಂಗೂಬಾಯಿ ಹಾನಗಲ್ ಅವರು. ಈ ಗಂಗೂಬಾಯಿ ಹಾನಗಲ್ ಅವರ ಹೆಸರಿನಲ್ಲಿಯೇ ಅವರ ಅಧ್ಯಯನದಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂದೂಸ್ತಾನಿ ಮತ್ತು ಕರ್ನಾಟಕದ ಸಂಗೀತದ ಅಧ್ಯಯನಕ್ಕೆ ವಿಶೇಷವಾದಂಥ ಮೀಸಲಾದಂಥ ಪ್ರತ್ಯೇಕವಾದ ವಿಶ್ವವಿದ್ಯಾಲಯ ಅಂದ್ರೆ ಗಂಗೂಬಾಯಿ ಹಾನಗಲ್. ಸ್ಥಾಪನೆ ಆದ ಡೇಟ್ ಇಟ್ಕೊಂಬರ್ರಿ. ನೀವು ನೆನಪಿಡಕ್ಕೆ ಸಾಧ್ಯ ಇರುತ್ತೆ. ಗಂಗೂಬಾಯಿ ಹಾನಗಲ್ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಂತೆ. ಮತ್ತು ನಿಮಗೆ ಯಾವ ಜಿಲ್ಲೆ ಅಂತ ಸಹ ನೆನಪಿಡಕ್ಕೆ ಸಾಧ್ಯ ಇರಬೇಕು. ಇದು ವೆರಿ ಇಂಪಾರ್ಟೆಂಟ್. ಮೈಸೂರು ಜಿಲ್ಲೆಯಲ್ಲಿ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದರು ಮತ್ತು ಯಾವ ವರ್ಷ ಅಂತ ಕೇಳ್ತಾನೆ. ನಿಮ್ಗೆ ಆ ಗಂಗೂಬಾಯಿ ಹಾನಗಲ್ ಯಾವ ಕಾರಣಕ್ಕಾಗಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಅದು ಹಿಂದೂಸ್ತಾನಿ ಸಂಗೀತ ಅಂತೇಳಿ, ಕನ್ನಡ ಸಂಗೀತ ಅಂತೇಳಿ ನಿಮ್ಗೆ ಗೊತ್ತಾಗಿರುತ್ತೆ. ಬಟ್ ಅವ್ರು ಯಾವ ವರ್ಷ ಅಂತ ಕೇಳಬೇಕು ಮತ್ತು ಯಾವ ಸ್ಥಳ ಅಂತ ಕೇಳಿದಾಗ ನಿಮ್ಗೆ ನೆನಪಿಡಕ್ಕೆ ಸಾಧ್ಯ ಆಗಿರಬೇಕು. ಏನಂತ? ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ಅಧ್ಯಯನಕ್ಕಾಗಿ ಸ್ಥಾಪನೆ ಮಾಡುವಂಥ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರೆ ಅದು ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಕಂಡುಬರ್ತೀವಿ. ನಿಮ್ಗೆ ಒಂದು ರೋಡ್ ಕ್ವಿಕ್ ರಿವಿಷನ್ ನೋಡ್ಕೊಂಬರೋಣ. ಎಕ್ಸಾಮ್ ಇತರ ಪ್ರಮುಖ ವಿಷಯಗಳ ನೋಡೋದು. ಇದರ ವಿಶೇಷತೆ ನೋಡಿ. ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ 1980ರಲ್ಲಿ ಸ್ಥಾಪನೆ ಆಯಿತು. ಕಲ್ಯಾಣ ಕರ್ನಾಟಕದ ಭಾಗದ ಉನ್ನತ ಶಿಕ್ಷಣಕ್ಕಾಗಿ ಸ್ಥಾಪನೆ ಆದ ವಿಶ್ವವಿದ್ಯಾಲಯ. ಮತ್ತು ಕರ್ನಾಟಕದ ಸಂಸ್ಕೃತಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ 2010ರಲ್ಲಿ ಸ್ಥಾಪನೆ ಆಯಿತು. ಸಂಸ್ಕೃತಿ, ಭಾಷೆ ಮತ್ತು ವೇದಗಳ ಅಧ್ಯಯನಕ್ಕೆ ಮೀಸಲಾದಂಥ ವೆರಿ ಇಂಪಾರ್ಟೆಂಟ್. ಯಾವ ಎಕ್ಸಾಮಲ್ಲಿ ಯಾವ ಕೇಳ್ತಾರೆ ನೆನಪಿಡಕ್ಕೆ ಸಾಧ್ಯ ಆಗಬೇಕು. ಕರ್ನಾಟಕದ ಸಂಸ್ಕೃತಿ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಆಯಿತು? ಬೆಂಗಳೂರಿನಲ್ಲಿ. ವರ್ಷ ಯಾವುದು? 2010ರಲ್ಲಿ. ಏನಿದ್ರ ವಿಶೇಷತೆ ಅಂದರೆ ಸಂಸ್ಕೃತಿ, ಭಾಷೆ ಮತ್ತು ವೇದಗಳ ಅಧ್ಯಯನಕ್ಕೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ಸಂಸ್ಕೃತ ಭಾಷೆ ಮತ್ತು ವೇದಗಳ ಅಧ್ಯಯನಕ್ಕೆ. ಏನು ಸಂಸ್ಕೃತ ಒಂದು ಭಾಷೆ ಇತ್ತಲ್ಲ, ಪ್ರಾಚೀನ ಕಾಲದಿಂದ ಮಾತಾಡ್ಕೊತ ಬರ್ತಾಯಿದ್ರು. ಆ ಭಾಷೆಗಳ ಅಧ್ಯಯನಕ್ಕೆ ಮತ್ತು ವೇದಗಳ ಅಧ್ಯಯನಕ್ಕೆ ಮೀಸಲಾಗಿರುವಂಥ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದ ಸಂಸ್ಕೃತಿ ವಿಶ್ವವಿದ್ಯಾಲಯ. 2010ರಲ್ಲಿ ಸ್ಥಾಪನೆ ಆಯಿತು. ಅದು ಬೆಂಗಳೂರಿನಲ್ಲಿ. ನಿಮಗೆ ಇನ್ನೊಂದು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆಯಲ್ಲಿ ಸ್ಥಾಪನೆ ಆಗ್ತೈತಿ. 2009ರಲ್ಲಿ ಸ್ಥಾಪನೆ ಆಯಿತು. ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಒದಗಿಸಲು. ಇದರ ಉದ್ದೇಶ ಏನಾಗಿತ್ತಂದ್ರೆ ದಾವಣಗೆರೆ ವಿಶ್ವವಿದ್ಯಾಲಯ ಉದ್ದೇಶ ಏನಾಗಿತ್ತಂದ್ರೆ ಮಧ್ಯ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು ಯಾವುದು? ದಾವಣಗೆರೆ. ಈ ದಾವಣಗೆರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಒದಗಿಸಕ್ಕೆ, ಮಧ್ಯ ಕನ್ನಡದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡಾಕ ಈ ವಿಶ್ವವಿದ್ಯಾಲಯನ 2009ರಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾರೆ. ನಿಮಗೆ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅದು ಸಹ ನೆನಪಿಡಕ್ಕೆ ಸಾಧ್ಯ ಆಗಿರಬೇಕು. ಮೊದಲ ಜಾನಪದ ವಿಶ್ವವಿದ್ಯಾಲಯ ಹಾವೇರಿಯಲ್ಲಿ ಹಾನಗಲ್ ಯಾವುದು? ಗಂಗೂಬಾಯಿ ಹಾನಗಲ್ ಮೈಸೂರಿನಲ್ಲಿ. ಮತ್ತು ಸಂಸ್ಕೃತಿಯ ಅಧ್ಯಯನ ಮಾಡೋಕ್ಕೆ ಬೆಂಗಳೂರಿನಲ್ಲಿ 2010ರಲ್ಲಿ ಬೆಂಗಳೂರಿನಲ್ಲಿ ಸಂಸ್ಕೃತ ಭಾಷೆ ಮತ್ತು ವೇದಗಳ ಕುರಿತು.
ದಾವಣಗೆರೆಯಲ್ಲಿ ಕುರಿತಿದ್ದಕ್ಕೆ ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡಕ್ಕೆ ಸ್ಥಾಪನೆ ಆಗಿರ್ತೈತಿ 2009ರಲ್ಲಿ. ಸ್ಪರ್ಧಾತ್ಮಕ ಒಂದು ಕ್ವಿಕ್ ರಿವಿಷನ್ ಮಾಡ್ತು. ಅದಂತೆ ಹಳೆಯ ವಿಶ್ವವಿದ್ಯಾಲಯ ಯಾವುದು? ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳಿದ್ವಿ, 1916 ಸ್ಥಾಪನೆ ಆಗುತ್ತಾ. ಇದಕ್ಕೆ ಹಲವಾರು ವ್ಯಕ್ತಿಗಳು ಕಾರಣತಾರೆ. ಯಾರಾದ್ರೂ ಮೀನು ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯನವರವರು ಮೈಸೂರಿನಲ್ಲಿ. ಹೌದಾ? ನೆಕ್ಸ್ಟ್ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ, ಕರ್ನಾಟಕದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಯಾವುದು? ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. 2007, 2008, 2007 ಸ್ಥಾಪನೆ ಆಗಿದೆ 2007ರಾಗ, ಬಟ್ ಕಾರ್ಯಾರಂಭ ಮಾಡಿದ್ದು 2008ರಾಗ. ನೆಕ್ಸ್ಟ್ ವಿಶ್ವದ 1ನೇ ಜಾನಪದ ವಿಶ್ವವಿದ್ಯಾಲಯ ಯಾವುದು ಬಂದ್ರೆ ಜಗತ್ತಿನಲ್ಲಿಯೇ ಜಾನಪದದ ವಿಷಯದ ಕುರಿತು ಸಂಶೋಧನೆ ಕುರಿತು ಅಧ್ಯಯನ ಮಾಡೋಕ್ಕೆ ಸ್ಥಾಪನೆ ಆಗಿದ್ದು ಕರ್ನಾಟಕದ ಜಾನಪದ ವಿಶ್ವವಿದ್ಯಾಲಯ ಹಾವೇರಿಯಲ್ಲಿ 2011ರಲ್ಲಿ ಸ್ಥಾಪನೆ ಆಗುತ್ತೆ. 2011ರಲ್ಲಿ ಸ್ಥಾಪನೆ ಆದದ್ದು ವಿಶ್ವವಿದ್ಯಾಲಯ ಅಂತಂದ್ರೆ ಜಾನಪದ ವಿಶ್ವವಿದ್ಯಾಲಯ. ನೆಕ್ಸ್ಟ್ ನಾಡೋಜ ಪ್ರಶಸ್ತಿ ನೀಡುವ ಸಂಸ್ಥೆ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ. ನಿಮಗೆ ಹೇಳಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸ್ಥಾಪನೆ 1991 ಸ್ಥಾಪನೆ ಆಗುತ್ತಾ. ಅದು ಯಾವ ಪ್ರಶಸ್ತಿ ನೀಡಿದೆ ಅಂತ ಹೇಳಿ, ನಾಡೋಜ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಸಂಸ್ಥೆ ಹಂಪಿ ನೀಡುತ್ತೆ. ಇದು ಕನ್ನಡ ಸಂಶೋಧನೆಗಾಗಿ, ಕನ್ನಡ ಸಾಹಿತ್ಯಕ್ಕಾಗಿ, ಕನ್ನಡ ಸಂಸ್ಕೃತಿಗಾಗಿ ಸ್ಥಾಪನೆ ಆದಂಥ ಒಂದು ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯ ಮಾಡ್ತಂದ್ರೆ ನಾಡೋಜ ಪ್ರಶಸ್ತಿಯನ್ನು ಒಂದು ನೀಡುವ ಸಂಸ್ಥೆ ಆಗೈತಿ. ನೆಕ್ಸ್ಟ್ ತಾಂತ್ರಿಕ ವಿಶ್ವವಿದ್ಯಾಲಯ ಕೇಂದ್ರ ಅಂದರೆ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ನೆನಪಿರಲಿ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯರ ಸಾಧನೆಗೋಸ್ಕರ ಆಧಾರದ ಮೇಲೆ ಇವರ ಸ್ಥಾಪನೆ ಆದದ್ದು. ಎಲ್ಲಪ್ಪ ಅಂದ್ರೆ ಬೆಳಗಾವಿಲಿ ಇದನ್ನು ಜ್ಞಾನ ಸಂಗಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದ್ರೆ ಕಡಗಂಚಿ ಕಲಬುರಗಿಯಲ್ಲಿ ಕಂಡುಬರುತ್ತೆ. ಇದೆಲ್ಲ ಸಹ ಕ್ವಿಕ್ ರಿವಿಷನ್. ಇದನ್ನು ಸಹ ಸ್ಕ್ರೀನ್ಶಾಟನ್ನು ಸಹ ಹಾಕಿರ್ತೀನಿ, ನಿಮಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಮತ್ತು ಸಂಪೂರ್ಣವಾದ PDF ಅವೈಲೇಬಲ್ ಇರುತ್ತೆ ನಮ್ಮ SS ಅಕಾಡೆಮಿಯಲ್ಲಿ. ಯಾರೆಲ್ಲ ಫ್ರೀಯಾಗಿ ನೋಡಬೇಕಂದ್ರೆ, ಯಾರೆಲ್ಲ ಉಚಿತವಾಗಿ ನೋಡಬೇಕಂದ್ರೆ ಇದನ್ನು ನೀವು ಉಪಯೋಗ ಪಡ್ಕೋಬೋದು, ಸದುಪಯೋಗ ಪಡ್ಕೊಳ್ಬೋದು. ನಿಮ್ಮ ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರಿರ್ಬೋದು, ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆಲ್ಲ ಸಹ ನೀವು ಉಚಿತವಾದಂತಹ ಅದಂತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವೆಲ್ಲ. ಪರೀಕ್ಷಾ ದೃಷ್ಟಿಯಿಂದ KE ಮತ್ತು KPSC ಅವರಿಗೆ ಕರ್ನಾಟಕ ದೃಷ್ಟಿಯಿಂದಲೇ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆ ಕಾರಣಕ್ಕಾಗಿ ಅದೇ ದೃಷ್ಟಿಯಲ್ಲಿ ತೆಗೆದಂಥ ಒಂದು ಪ್ರಶ್ನೆಗಳು ಇದಕ್ಕೆ. ಆ ಕಾರಣಕ್ಕಾಗಿ ನಿಮ್ಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಅದರ ಸ್ಪರ್ಧಾ ಮಿತ್ರರು ಓದ್ತಾ ಇದ್ದೀರಿ ಅವ್ರಿಗೆ ಸಹಾಯ ಆಗುತ್ತಾ. PC, PSI ಎಲ್ಲ ಎಕ್ಸಾಮ್ಗೆ ಇದು ಸಹಾಯ ಆಗುತ್ತಾ. ಆ ಕಾರಣಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಂತೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಯಾರೆಲ್ಲ ಈ PDF ಬೇಕಾದ್ರೆ ನಮ್ಮ ಲಿಂಕನ್ನು ಕೊಟ್ಟಿರ್ತೀನಿ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ SS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತಾ. ಅದೇ PDF ನಿಮಗೆ ಸಿಗ್ತೈತಿ. ಸಂಪೂರ್ಣ ಕುರಿತು ನೀವು ಅಧ್ಯಯನವನ್ನು ಮಾಡ್ಬೋದು. ಇನ್ನೂ ಹಲವಾರು ರೀತಿಯ ತರಗತಿಗಳು ಕರ್ನಾಟಕದ ವಿಶೇಷ ಅನುಗುಣವಾಗಿ ಮತ್ತು KEದವರು ಏನೆಲ್ಲ ಯಾವ ರೀತಿ ಪ್ಯಾಟರ್ನ್ ಆಧಾರದ ಮೇಲೆ ಎಕ್ಸಾಮನ್ನು ನಡೆಸ್ತಾರಲ್ಲ ಅದೇ ರೀತಿ ಪ್ರಶ್ನೆಗಳನ್ನು, ಅದೇ ರೀತಿ ಟಾಪಿಕ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಕ್ಸಾಮ್ಗೆ ನಿಮಗೆ ಸಹಾಯ ಆಗಲಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ನಮಸ್ತೆ.